ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ದಕ್ಷಿಣ ಭಾರತ ಎಲ್ಲ ರಾಜ್ಯಗಳ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅಂದ್ರೆ ಆಯಾ ರಾಜ್ಯಗಳ ಜಿಡಿಪಿ, ರಾಜ್ಯದ ಪ್ರಸಿದ್ಧ ನಗರ, ಆ ನಗರಗಳ ಜಿಡಿಪಿ, ಆಯಾ ರಾಜ್ಯದ ಜನರ ತಲಾ ಆದಾಯ, ಬೇರೆ ರಾಜ್ಯಗಳ ಜೊತೆ ಸಂಪರ್ಕ, ದಕ್ಷಿಣ ಭಾರತ ಅಭಿವೃದ್ಧಿಯ ಕಾರಣ, ಒಟ್ಟಾರೆಯಾಗಿ ಹೇಳೋದಾದ್ರೆ ದಕ್ಷಿಣ ಭಾರತ ಸುಮಾರು ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ದಕ್ಷಿಣ ಭಾರತ ಅಂದ್ರೆ ಅದೊಂದು ಪಂಚರಾಜ್ಯಗಳ ಸಂಗಮ. ಅಂದ್ರೆ 5 ರಾಜ್ಯಗಳನ್ನ ಒಳಗೊಂಡಂತ ಭಾರತ ಭೂಮಿಯ ದಕ್ಷಿಣ ಭಾಗ. ಆ 5 ರಾಜ್ಯ ಕರ್ನಾಟಕ, ಕೇರಳ, ತೆಲಂಗಾಣ, ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡು. ಕರ್ನಾಟಕ 1,91,791 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ. ಅಂದ್ರೆ ಭಾರತದಲ್ಲಿ 5.83% ವಿಸ್ತೀರ್ಣದ ಪ್ರಕಾರ ದಕ್ಷಿಣ ಭಾರತ ಅತಿ ದೊಡ್ಡ ರಾಜ್ಯ ಅಂತ ಕರ್ಸ್ಕೊಂಡಿದೆ. ಅದರಂತೆ ಆಂಧ್ರ ಪ್ರದೇಶ 1,60,205 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ. ಭಾರತದಲ್ಲಿ 4.96% ವಿಸ್ತೀರ್ಣ. ಕೇರಳ 38,863 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ. ಅಂದ್ರೆ ಭಾರತದಲ್ಲಿ 1.18%. ತೆಲಂಗಾಣ 1,12,077 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ. ಭಾರತದಲ್ಲಿ 3.41% ಭಾಗ. ಹಾಗೂ ತಮಿಳುನಾಡು 1,30,3058 ಸ್ಕ್ವೇರ್ ಕಿಲೋಮೀಟರ್. ಭಾರತದಲ್ಲಿ 3.96% ಭಾಗ. ಮುಂದೆ ಜನಸಂಖ್ಯೆ ಬಗ್ಗೆ ನೋಡೋಣ. 2011ರ ಜನಗಣತಿ ಪ್ರಕಾರ ತಮಿಳುನಾಡು 7,60,00,000 ಪ್ಲಸ್ ಜನಸಂಖ್ಯೆ ಹೊಂದಿದ್ದು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ರಾಜ್ಯ ಅಂತ ಕರ್ಸ್ಕೊಂಡಿದೆ. ಅದೇ ರೀತಿ 2ನೇ ಸ್ಥಾನದಲ್ಲಿ ಕರ್ನಾಟಕ 6,70,00,000 ಪ್ಲಸ್ ಜನಸಂಖ್ಯೆ ಹೊಂದಿದೆ. 3ನೇ ಸ್ಥಾನದಲ್ಲಿ ಆಂಧ್ರ 5,30,00,000 ಜನಸಂಖ್ಯೆ ಹೊಂದಿದೆ. 4ನೇ ಸ್ಥಾನದಲ್ಲಿ ತೆಲಂಗಾಣ 3,70,00,000 ಪ್ಲಸ್ ಜನಸಂಖ್ಯೆ ಹೊಂದಿದೆ. ಹಾಗೂ ಕೊನೆಯದಾಗಿ ಕೇರಳ 3,00,00,000 ಪ್ಲಸ್ ಜನಸಂಖ್ಯೆ ಹೊಂದಿದೆ. ಈ 5 ರಾಜ್ಯಗಳ ರಾಜಧಾನಿ ನೋಡೋದಾದ್ರೆ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು, ಕೇರಳದ ರಾಜಧಾನಿ ತಿರುವನಂತಪುರಂ, ತಮಿಳುನಾಡಿನ ರಾಜಧಾನಿ ಚೆನ್ನೈ, ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಹಾಗೂ ಆಂಧ್ರದ ರಾಜಧಾನಿ ಅಮರಾವತಿ. ಈ 5 ರಾಜಧಾನಿ ಹಾಗೂ ರಾಜ್ಯಗಳು ಸೇರಿದಂತೆ ನಮ್ಮ ಬೆಂಗಳೂರು $130 ಬಿಲಿಯನ್ ಜಿಡಿಪಿ ಹೊಂದಿದ್ದು ದಕ್ಷಿಣ ಭಾರತ ಅತಿ ದೊಡ್ಡ ಶ್ರೀಮಂತ ನಗರ ಅಂತ ಕರ್ಸ್ಕೊಂಡಿದೆ. ಅದೇ ರೀತಿ ತಮಿಳುನಾಡಿನ ರಾಜಧಾನಿ ಚೆನ್ನೈ ಜಿಡಿಪಿ $96 ಬಿಲಿಯನ್, ತೆಲಂಗಾಣದ ರಾಜಧಾನಿ ಹೈದರಾಬಾದ್ನ ಜಿಡಿಪಿ $84 ಬಿಲಿಯನ್ ಹಾಗೂ ಕೇರಳದ ರಾಜಧಾನಿ ತಿರುವನಂತಪುರಂ ಜಿಡಿಪಿ $18 ಬಿಲಿಯನ್. ಆಯಾ ರಾಜ್ಯಗಳಲ್ಲಿ ಜಿಡಿಪಿ ಪ್ರಕಾರ ಲಾರ್ಜೆಸ್ಟ್ ಸಿಟಿಗಳನ್ನ ನೋಡೋದಾದ್ರೆ, ಅಂದ್ರೆ ಶ್ರೀಮಂತ ನಗರಗಳನ್ನ ನೋಡೋದಾದ್ರೆ, ಕರ್ನಾಟಕದ ಲಾರ್ಜೆಸ್ಟ್ ಸಿಟಿ ಬೆಂಗಳೂರು, ತಮಿಳುನಾಡಿನ ಲಾರ್ಜೆಸ್ಟ್ ಸಿಟಿ ಚೆನ್ನೈ, ಆಂಧ್ರದ ಲಾರ್ಜೆಸ್ಟ್ ಸಿಟಿ ವೈಜಾಗ್. ಆಂಧ್ರದ ರಾಜಧಾನಿ ಅಮರಾವತಿ ಆದರೂ ಕೂಡ ವೈಜಾಗ್ ಸಿಟಿನೇ ಆಂಧ್ರದ ಲಾರ್ಜೆಸ್ಟ್ ಸಿಟಿ. ಅದೇ ರೀತಿ ಕೇರಳದ ರಾಜಧಾನಿ ತಿರುವನಂತಪುರಂ ಆದರೂ ಕೂಡ $21 ಬಿಲಿಯನ್ ಜಿಡಿಪಿ ಮೂಲಕ ಕೊಚ್ಚಿ ಕೇರಳದ ಲಾರ್ಜೆಸ್ಟ್ ಸಿಟಿ ಆಗಿದೆ. ಈಗ ಈ ನಗರಗಳೆಲ್ಲ ಯಾವ ಕಾರಣಕ್ಕಾಗಿ ಜಾಸ್ತಿ ಮುಂದೆ ಬಂದವು ಹಾಗೂ ಯಾವುದಕ್ಕೆ ಫೇಮಸ್ ಅಂತ ನೋಡೋಣ. ನಮ್ಮ ಬೆಂಗಳೂರು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂದ್ರೆ IT ಇಂಡಸ್ಟ್ರಿ, ಏರೋಸ್ಪೇಸ್, ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಟೆಕ್ಸ್ಟೈಲ್ ಅಂಡ್ ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ಗೆ ಫೇಮಸ್ಸು. 2ನೇದಾಗಿ ಕೊಚ್ಚಿ ಸಿಟಿ ಸಮುದ್ರ ವ್ಯಾಪಾರೋದ್ಯಮದಿಂದಾಗಿ ಮಟೀರಿಯಲ್ ಹ್ಯಾಂಡ್ಲಿಂಗ್, ಫೈಬರ್ ಗ್ಲಾಸ್ ಉತ್ಪಾದನೆ ಹಾಗೂ ಲ್ಯಾಟೆಕ್ಸ್ ಮತ್ತು ತೈಲ ಉತ್ಪಾದನೆಗೆ ಫೇಮಸ್ಸು. 3ನೇದಾಗಿ ವೈಜಾಗ್ ಸಿಟಿ ತೈಲ ಉತ್ಪಾದನೆ, ಬೆಳೆಗಳಿಗೆ ಹೊಡೆಯೋ ಎಣ್ಣೆ, ರಸಗೊಬ್ಬರ, ಸ್ಟೀಲ್ ಉದ್ಯಮ, ಹಡಗು ನಿರ್ಮಾಣ, ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ವಿದ್ಯುತ್ ಉತ್ಪಾದನೆಗೆ ಫೇಮಸ್ಸು. 4ನೇದಾಗಿ ಚೆನ್ನೈ ಸಿಟಿ ಆಟೋಮೊಬೈಲ್ ಇಂಡಸ್ಟ್ರಿ, IT ಅಂಡ್ ಇಲೆಕ್ಟ್ರಾನಿಕ್ ಇಂಡಸ್ಟ್ರಿ ಹಾಗೂ ಕಾರ್ಸ್ ಅಂಡ್ ರೈಲ್ವೆ ಮ್ಯಾನುಫ್ಯಾಕ್ಚರಿಂಗ್ಗೆ ಫೇಮಸ್ಸು. ಕೊನೆಯದಾಗಿ ಹೈದರಾಬಾದ್ ಸಿಟಿ ಫಾರ್ಮಾಸ್ಯೂಟಿಕಲ್ಸ್, ಬಯೋಟೆಕ್ನಾಲಜಿ, IT ಇಂಡಸ್ಟ್ರಿ ಹಾಗೂ ಆಟೋಮೋಟಿವ್ ಮ್ಯಾನುಫ್ಯಾಕ್ಚರಿಂಗ್ಗೆ ಫೇಮಸ್ಸು. ಇನ್ನು ಕೊನೆಯದಾಗಿ ದಕ್ಷಿಣ ಭಾರತ ಟಾಪ್ 10 ನಗರಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಟಾಪ್ 10ನೇ ಸ್ಥಾನದಲ್ಲಿ ಬರುತ್ತೆ ನಮ್ಮ ಹುಬ್ಳಿ ಧಾರವಾಡ, 9ನೇ ಸ್ಥಾನದಲ್ಲಿ ಮೈಸೂರು, 8ನೇ ಸ್ಥಾನದಲ್ಲಿ ಕೇರಳದ ತಿರುವನಂತಪುರಂ, 7ನೇ ಸ್ಥಾನದಲ್ಲಿ ತಮಿಳುನಾಡಿನ ಮಧುರೈ, 6ನೇ ಸ್ಥಾನದಲ್ಲೂ ತಮಿಳುನಾಡಿನ ಕೊಯಮತ್ತೂರು, 5ನೇ ಸ್ಥಾನದಲ್ಲಿ ಕೇರಳದ ಕೊಚ್ಚಿ, 4ನೇ ಸ್ಥಾನದಲ್ಲಿ ಆಂಧ್ರದ ವೈಜಾಗ್, 3ನೇ ಸ್ಥಾನದಲ್ಲಿ ತೆಲಂಗಾಣದ ಹೈದರಾಬಾದು, 2ನೇ ಸ್ಥಾನದಲ್ಲಿ ತಮಿಳುನಾಡಿನ ಚೆನ್ನೈ ಹಾಗೂ ದಕ್ಷಿಣ ಭಾರತದ ಅತ್ಯಂತ ಶ್ರೀಮಂತ ಸಿಟಿ ಲಿಸ್ಟಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ನಮ್ಮ ಬ್ರ್ಯಾಂಡ್ ಬೆಂಗಳೂರು. ಸೊ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ಸ್ನೇಹಿತರೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಬರ್ದು ಕಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಯಾವುದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಬರ್ದು ಕಳಿಸಿ. ನಾವು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಇದೇ ಥರದ ಹೆಚ್ಚಿನ ಡಾಕ್ಯುಮೆಂಟ್ರಿ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಕನ್ನಡ ಸ್ಪಿರಿಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.